ಇಲ್ಲಿ ನೋಡಿ, ಇವರು ನಮ್ಮಣ್ಣ, ಅವರು ನಮ್ಮ ಅತ್ತಿಗೆ, ನಾನು ಅರ್ಚನಾ. ಇದು ನನ್ನ ಮನೆ, ನನ್ನ ಕುಟುಂಬ. ನೀವು ಅಮ್ಮ ಅಲ್ಲ, ಚಿಕ್ಕಮ್ಮ, ಮಲ್ತಾಯಿ. ಏನ್ ಚಿನ್ನು ಇದು? ಏನಿದು ನನ್ನ ಪರಿಸ್ಥಿತಿ? ಮೊದ್ಲಲ್ಲ ಒಂದ್ ಸುಳ್ಳು ಹೇಳ್ಬೇಕು ಅಂದ್ರೆ ಮೈಯೆಲ್ಲ ನಡ್ಗೋಗ್ತಿತ್ತು, ಬಾಯಿ ಒಣಗ್ತಿತ್ತು. ಏನೋ ದೊಡ್ಡ ತಪ್ಪು ಮಾಡಿದೀನಿ ಅನ್ನೋ ಅಪರಾಧಿ ಭಾವನೆ ಕಾಡ್ತಿತ್ತು. ನೀನ್ ನೊಂದ್ಕೊಳ್ಳೋಷ್ಟು ಏನು ಮಾಡಿಲ್ಲ ಶಾಂತಿ. ನೀನು ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಏನ್ ಮಾಡ್ತಿದ್ರು ಅಂತ ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಆದ್ರೆ ನೀನ್ ಮಾತ್ರ ಪ್ರತಿಯೊಂದು ಸನ್ನಿವೇಶನೂ ಅರ್ಥ ಮಾಡ್ಕೊಂಡು ನಿಭಾಯಿಸ್ತಾ ಇದೀಯ. ಯಾವುದು ನಿಭಾಯಿಸೋದು ಚಿನ್ನು? ತಾಯಿ ಹತ್ರ ಸುಳ್ಳು ಹೇಳೋದಾ? ಶಾಂತಿ, ಪದೇ ಪದೇ ಅದೇ ಪದನ ಬಳಸೋದಕ್ಕೆ ಹೋಗ್ಬೇಡ. ನೀನ್ ಯಾವ ಸುಳ್ಳು ಹೇಳಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಸಾಕು ಚಿನ್ನು, ಪ್ರತಿ ಒಂದಕ್ಕೂ ನನ್ ಪರ ವಹಿಸ್ಕೊಂಡು ಮಾತಾಡ್ತಾನೆ ಇರ್ಬೇಡ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪು ಅಂತ ಹೇಳೋ ಧೈರ್ಯ ಇರ್ಬೇಕು ಚಿನ್ನು. ಧೈರ್ಯನಾ? ಸರಿ ಆಯ್ತು, ಆ ಧೈರ್ಯ ನನಗಿದೆ. ಒಂದ್ ಕೆಲಸ ಮಾಡ್ತೀನಿ. ಯಜಮಾನ್ರೆ ಹೇಗೋ ಮಲಗಿದಾರಲ್ವಾ, ಅವ್ರನ್ನ ಎದಳಿಸ್ಬಿಟ್ಟು, ಯಜಮಾನ್ರೆ ನಾನು ಶಂಕರು ಅಲ್ಲ ಚಿನ್ನು, ಅವ್ರು ನಿಮ್ ತಂಗಿ ಅರ್ಚನಾ ಅಲ್ಲ ಶಾಂತಿ ಅಂತ ಹೇಳ್ಬಿಟ್ಟು ಬರ್ತೀನಿ. ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಈಗ ತಾನೇ ಅಣ್ಣ ಚೇತರಿಸ್ಕೋತಾ ಇದ್ದಾನೆ. ಹೋಗಿ ಹೋಗಿ ನಿಜ ಹೇಳ್ತಾನಂತೆ, ಅದು ಇಂಥ ಸಮಯದಲ್ಲಿ. ಇಂಥ ಸಮಯದಲ್ಲಿ ಅಂದ್ರೆ ಏನ್ ಹೇಳ್ತಿದ್ಯಾ ಶಾಂತಿ ನೀನು? ಎಂಥ ಸಮಯದಲ್ಲಾದ್ರೂ ಸತ್ಯ ಹೇಳ್ಬೇಕಲ್ವಾ? ಹೋಗಿ ಹೇಳ್ತೀನಿ ಬಿಡು. ತಪ್ಪನ್ನ ತಪ್ಪು ಅಂತ ಹೇಳೋ ಧೈರ್ಯ ಬೇಕು ಅಂತ ನೀನೇ ಹೇಳ್ದೆ ತಾನೆ? ನನಗ ಧೈರ್ಯ ಇದೆ, ಹೋಗಿ ನಾನು ಹೇಳ್ತೀನಿ. ನೋಡ್ದ್ಯಾ, ಇದು ನಮ್ ಶಾಂತಿ ಅಂದ್ರೆ. ನೋಡು ಶಾಂತಿ, ನೀನ್ ನಮ್ಮ ಯಜಮಾನ್ರ ಕುಟುಂಬಕ್ಕೆ ಆಸರೆಯಾಗಿ ನಿಂತಿದೀಯ. ಅದೇ ತರ ಶಾಂತಿ ನಿವಾಸಕ್ಕೆ ಕೆಡಕನ್ನ ಬಯಸೋರ ವಿರುದ್ಧ ಹೋರಾಟ ಶುರು ಮಾಡಿದೀಯ. ಹೋರಾಟ ಶುರು ಮಾಡಿದ್ಮೇಲೆ ಶತ್ರುಗಳು ಬರ್ತಾರೆ, ಮಿತ್ರರು ಇರ್ತಾರೆ. ಹಾಗಂತ ನಾವು ನಮ್ಮ ಹೋರಾಟನ ನಿಲ್ಸೋದಕ್ಕಾಗತ್ತಾ? ನಾವು ನಮ್ಮ ಹೋರಾಟನ ನಿರಂತರವಾಗಿ ಮಾಡ್ತಾನೆ ಇರಬೇಕು, ಗೆಲುವು ಸಿಗೋವರೆಗೂ.